ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ.ಎಂ. ಶ್ರೀ. ಫ್ರೆಂಡ್ಸ್, ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಅಷ್ಟೇ ಅಲ್ಲದೆ ಎಪಿಎಲ್ ಮತ್ತೆ ಬಿಪಿಎಲ್ ಕುಟುಂಬಗಳಿಗೂ ಕೂಡ ಅನ್ವಯವಾಗುವಂತೆ ಸಾಕಷ್ಟು ಅನುದಾನಗಳು ನಿಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಲಭ್ಯ ಇದೆ. ಜೊತೆಗೆ ಸಾಕಷ್ಟು ಯೋಜನೆಗಳು ಕೂಡ ಲಭ್ಯತೆ ಇದೆ. ಆ ಯೋಜನೆಗಳನ್ನ ನಿಮ್ಮ ಗಮನಕ್ಕೆ ತರುವಂತಹ ಉದ್ದೇಶದಿಂದ ಅಥವಾ ಆ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನ ನಾನು ನಿಮಗೆ ಮಾಡ್ತಿದ್ದೇನೆ. ಬನ್ನಿ, ಯಾವ್ಯಾವ ಯೋಜನೆಗಳು ಲಭ್ಯತೆ ಇದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹಣಕಾಸಿನ ಸೌಲಭ್ಯ ಈ ಯೋಜನೆಯ ಅಡಿಯಲ್ಲಿ ಈ ರೈತರಿಗೆ ಸಿಗುತ್ತೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ತಾವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಅಥವಾ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಂಡಿದ್ದೆ ಆದ್ರೆ ನಮ್ಮ ಚಾನಲ್ ಇಂದ ಅಪ್ಲೋಡ್ ಆಗ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನಿಮಗೆ ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ಏನೆಲ್ಲ ಅನುದಾನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಚಯನ ಮಾಡಿಸ್ಕೊಡ್ತೀನಿ. ನೋಡಿ, ನೀವು ಇಲ್ಲಿ ನೋಡಬಹುದು, ನರೇಗಾದಿಂದ ಶೆಡ್ ಅನ್ನ ನಿರ್ಮಿಸಿ ಜಾನುವಾರುಗಳಿಗೆ ಸುರಕ್ಷಿತ ತಾಣವನ್ನು ಕಲ್ಪಿಸಿ ಅಂತಕ್ಕಂಥ ಒಂದು ಇದರ ಅಡಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ದನ, ಹಂದಿ, ಕೋಳಿ ಮತ್ತೆ ಕುರಿಗಳಿಗೆ ನೀವು ಶೆಡ್ ಅನ್ನ ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ದೆ ಆದ್ರೆ ಒಂದಷ್ಟು ಅನುದಾನಗಳಿದೆ. ದನದ ಹಟ್ಟಿಗೆ 43,000 ಕೊಡಲಾಗುತ್ತೆ, ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ. ಮತ್ತೆ ಸಾಮಾನ್ಯ ವರ್ಗದವರಿಗೆ 19,625 ಕೊಡಲಾಗುತ್ತೆ. ನೀವು ಹಂದಿ ಶೆಡ್ ಅನ್ನ ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ದೆ ಆದ್ರೆ 91,000 ಕೊಡಲಾಗುತ್ತೆ. ಆಡು ಅಥವಾ ಮೇಕೆ ಶೆಡ್ ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ರೆ 68,000 ನೆರವನ್ನು ಕೊಡಲಾಗುತ್ತೆ. ಕೋಳಿ ಶೆಡ್ ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ರೆ 40,000 ನೆರವು ಸಿಗುತ್ತೆ. ಮತ್ತೆ ಕುರಿ ದೊಡ್ಡಿಯನ್ನು ನೀವೇನು ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ದೆ ಆದ್ರೆ 35,000 ಅನುದಾನವನ್ನ ಅಥವಾ ನೆರವನ್ನ ಕೊಡಲಾಗುತ್ತೆ ಸ್ನೇಹಿತರೆ. ಹಾಗೆ ನೀವೇನಾದ್ರೂ ನಿಮ್ಮ ಒಂದು ಜಮೀನಿನಲ್ಲಿ ಎರೆಹುಳು ಗೊಬ್ಬರದ ಒಂದು ತೊಟ್ಟಿನ ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ದೆ ಆದ್ರೆ ನೋಡಿ, ಇಲ್ಲಿ ಕಪ್ಪು ಬಂಗಾರದಿಂದ ರೈತನ ಬದುಕು ಬಂಗಾರ ಅಂತಕ್ಕಂಥ ಒಂದು ಟೈಟಲ್ ನ ಅಡಿಯಲ್ಲಿ ಇಲ್ಲಿ ಎರೆಹುಳು ತೊಟ್ಟಿಯನ್ನು ನಿರ್ಮಾಣ ಮಾಡೋದಕ್ಕೆ 27,000 ರೂಪಾಯಿಗಳ ನೆರವನ್ನ ರೈತರಿಗೆ ನೀಡಲಾಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ನೀರಿಗಾಗಿ ಹಾಹಾಕಾರ ಇಲ್ಲ ಅಂತಕ್ಕಂಥ ವೈಯಕ್ತಿಕ ಬಾವಿ ಇದೆಯಲ್ಲ ಅನ್ನುವಂತಹ ಒಂದು ಟೈಟಲ್ ನ ಅಡಿಯಲ್ಲಿ ನೀವು ವೈಯಕ್ತಿಕ ಬಾವಿಯನ್ನು ನಿರ್ಮಾಣವನ್ನು ಮಾಡೋದಕ್ಕೆ ನೀವೇನಾದ್ರೂ ಟ್ರೈ ಮಾಡ್ತೀರಾ ಅಂತ ಹೇಳಿದ್ರೆ 1,28,000 ರೂಪಾಯಿಗಳ ನೆರವನ್ನು ನೀಡಲಾಗುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ. ಇಲ್ಲಿ ನೀವು ಹಲವಾರು ಯೋಜನೆಗಳಿದೆ ಸ್ನೇಹಿತರೆ. ಇಲ್ಲಿ ನೀವೇನಾದ್ರೂ ಇವುಗಳಿಗೆ ಸಂಬಂಧಪಟ್ಟ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ಕೆಳಗೆ ಕಾಣುವಂತಹ ನಂಬರ್ಗಳಿಗೆ ನೀವು ಕಾಲ್ ಮಾಡಬಹುದು. ಇದು ಟೋಲ್ ಫ್ರೀ ನಂಬರ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಬಚ್ಚಲಗುಂಡಿ ಸಾಂಕ್ರಾಮಿಕ ರೋಗಕ್ಕೆ ಮುಕ್ತಿ ಅಂತಕ್ಕಂಥ ಟೈಟಲ್ ನ ಅಡಿಯಲ್ಲಿ ನಿಮ್ಮ ಮನೆಗಳ ಅಕ್ಕಪಕ್ಕದಲ್ಲಿ ಬಚ್ಚಲಗುಂಡಿಗಳನ್ನ ನೀವೇ ನಿರ್ಮಾಣ ಮಾಡ್ಕೋತೀರಾ ಅಂತ ಹೇಳಿದ್ದೆ ಆದ್ರೆ 14,000 ರೂಪಾಯಿಗಳ ನೆರವನ್ನು ನೀಡಲಾಗುತ್ತೆ ಸ್ನೇಹಿತರೆ. ಹಲವಾರು ಕಾರ್ಯಕ್ರಮಗಳು ಇದೆ ಸ್ನೇಹಿತರೆ. ಇಲ್ಲಿ ನೀವು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಏನೆಲ್ಲ ಸವಲತ್ತುಗಳನ್ನ, ಯೋಜನೆಗಳನ್ನ, ಅನುದಾನಗಳನ್ನ ನೀಡಬಹುದು ಅವುಗಳನ್ನ ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ನೀವು ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ನೀವೇನಾದ್ರೂ ಸೋಪ್ ಪಿಟ್ಟನ್ನ ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ರೆ 14,000 ಕೊಡಲಾಗುತ್ತೆ. ಬದುವನ್ನು ನಿರ್ಮಾಣ ಮಾಡ್ತೀರಾ ಅಂತ ಹೇಳಿದ್ರೆ 15,000 ನೆರವನ್ನು ಕೊಡಲಾಗುತ್ತೆ. ಮತ್ತೆ ಸಸಿಯನ್ನ ನೆಡ್ತೀರಾ ಅಂತ ಹೇಳಿದ್ದೆ ಆದ್ರೆ ಅರಣ್ಯ ಇಲಾಖೆ ಅಡಿಯ ವತಿಯಿಂದ 41,200 ರೂಪಾಯಿಗಳನ್ನ 1 ಹೆಕ್ಟೇರ್ಗೆ ಅವರು ನೆರವನ್ನು ಕೊಡಲಾಗುತ್ತೆ. ಮತ್ತೆ ಶೌಚಾಲಯಗಳು ನಿರ್ಮಾಣ ಮಾಡ್ಕೋತೀರಾ ಅಂತ ಹೇಳಿದ್ರೆ ಒಂದು ಶೌಚಾಲಯಕ್ಕೆ 12,000. ಇದೆಲ್ಲ ಜಾಸ್ತಿ ಆಗಿದೆ ಇವಾಗ ಹೊಸದು ರಿವೈಸ್ಡ್ ಲಿಸ್ಟ್ ಬಂದಿದೆ. ನೀವು ಅದನ್ನ ಇನ್ನೂ ಹೆಚ್ಚಿನ ಅನುದಾನಗಳನ್ನ ಪಡೆಯೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇನ್ನು 10 ಹಲವಾರು ಅನುದಾನಗಳನ್ನ ಈ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನೆರವನ್ನ ಅಥವಾ ಅನುದಾನವನ್ನ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನೀಡಲಾಗ್ತಾ ಇದೆ. ಅದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಳು ಬೇಕಾಯಿತು ಅಂತ ಹೇಳಿದ್ದೆ ಆದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳಿಗೆ ನೀವು ವಿಸಿಟ್ ಮಾಡಿ ಮಾಹಿತಿನ ತಗೊಳ್ಳಿ. ಅದಕ್ಕೆ ನಿಮಗೆ ಅಪ್ಲೈ ಆಗ್ತಕ್ಕಂಥ ಒಂದಷ್ಟು ಅನುದಾನಗಳನ್ನ, ನೆರವುಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ನೆರವುಗಳು ಅಥವಾ ಅನುದಾನಗಳಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಾಯ್ತು ಇವತ್ತಿನ ಸಂಪೂರ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ.